ಎಲ್ಲರಿಗೂ ನಮಸ್ಕಾರ. ನಂದು ಇದು ಮಲ್ಲಿಗೆ ಗಿಡ. ಒಂದು ಸಾಧಾರಣ ನನಗೆ ಈಗ ನಂದು 30-40 ಗಿಡ ಇದೆ ನನ್ನ ಹತ್ರ. ನಾನು ತರುವಾಗ 1.5 ವರ್ಷಕ್ಕಿಂತ ಮೊದಲು ನಾನು 2 ಗಿಡ ತಂದಿದ್ದೆ, ಮಲ್ಲಿಗೆ ಗಿಡ. ಆವಾಗ ನಾನು ಕೊಟ್ಟದ್ದು ಒಂದು ಗಿಡಕ್ಕೆ 120 ಅಲ್ಲ, 2 ಗಿಡಕ್ಕೆ 120 ರೂಪಾಯಿ ಕೊಟ್ಟು ತಗೊಂಡು ಬಂದದ್ದು. ಒಂದು ಗಿಡಕ್ಕೆ 60 ರುಪೀಸ್ ಕೊಟ್ಟು ತಗೊಂಡು ಬಂದದ್ದು. ಆವಾಗ ತಗೊಂಡು ಬಂದದ್ದು ನಾನು 1.5 ವರ್ಷಕ್ಕಿಂತ ಮೊದಲು. ಈಗ ನನ್ನ ಹತ್ರ 2 ಗಿಡ ತಂದಿದ್ದೆ. ಈಗ ನನ್ನ ಹತ್ರ 38 ಗಿಡ ಇದೆ. 38 ಪಾಟಲ್ಲಿ ಇದೆ ನನ್ನದು ಗಿಡ. ನಾನೇ ಮಾಡಿದ್ದು ಗಿಡಗಳು. ಈಗ ನನಗೆ ಸಾಧಾರಣ 1 ಚೆಂಡು ಆಗುವಷ್ಟು ಮಲ್ಲಿಗೆ ಆಗುತ್ತೆ ನನಗೆ. ಈಗ ಸ್ವಲ್ಪ ಕಡಿಮೆ ಈ ವೆದರಲ್ಲಿ. ಆದರೆ ಇಲ್ಲದಿದ್ದರೆ ನನಗೆ 1 ಚೆಂಡು, ಅರ್ಧ ಚೆಂಡು ಹಾಗೆ ಸಿಗುತ್ತೆ ನನಗೆ. ಅಂದರೆ ನಾನು ಟ್ರಿಮ್ಮು ಮಾಡಿದ್ದೇನೆ ಇವಾಗ ಗಿಡಗಳು, ಅದಕ್ಕೆ ನನಗೆ ಮಲ್ಲಿಗೆ ಸ್ವಲ್ಪ ಕಡಿಮೆ ಸಿಗುತ್ತೆ ಇವಾಗ. ಆದ್ರೂ ಪರವಾಗಿಲ್ಲ. ನಾನು 38 ಗಿಡ ಮಾಡಿದ್ದೀನಿ 2 ಗಿಡದಿಂದ. ಅದು ಕಟ್ಟು ಮಾಡಿ ಜಸ್ಟ್ ಬೇರೆ ಇದಕ್ಕೆ ಹೂತಾಗ್ತಿದೆ, ಅಂದರೆ ಜಸ್ಟ್ ಒಂದು ಆಗ್ತಿದೆ, ಅಲ್ಲೇ ಬೆಳೀತಿತ್ತು. ಮತ್ತು ಬೇರೆ ಪಾಟಿಗೆ ಹಾಕಿ ಸ್ವಲ್ಪ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಇಂಟ್ರೆಸ್ಟ್ ಬಂತು, ಹಾಗೆ ಈಗ ಕಂಟಿನ್ಯೂ ಮಾಡ್ತಾ ಇದೆ. ಸಣ್ಣ ಪಾಟಲ್ಲಿ, ಸಣ್ಣ ಗಿಡದಲ್ಲಿನೂ ಮಲ್ಲಿಗೆ ಆಗ್ತಾ ಇದೆ. ಬೆಳಿಗ್ಗಿನ ಸಮಯ ನಾನು ತೆಗೀತಿರೋದು 6 ಗಂಟೆಗೆ. ತೆಗೆದ ಮೇಲೆ ಅದು ಇದು ಬರುತ್ತದಲ್ಲ, ಏನೋ ಹೇಳ್ತಾರೆ ಅದಕ್ಕೆ, ಪುಷ್ಪ ಏನೋ ಹೇಳ್ತಾರೆ, ಅದನ್ನು ತೆಗಿಬೇಕು. ಇಲ್ಲದಿದ್ದರೆ ಹುಳ ಬರುತ್ತೆ. ನಾನು ಕೆಳಗಿಂದ 2 ಎಲೆ ಬಿಟ್ಟು ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಮತ್ತು ಅಲ್ಲಿಂದ ಚಿಗುರು ಬರ್ತಾ ಇದೆ. ಇವತ್ತು ಸ್ವಲ್ಪ ಕಡಿಮೆ ಸಿಕ್ಕಿದೆ ನನಗೆ ಹೂವು. ಮಳೆ ಬಂದರೆ ಯಾವಾಗಲೂ ಕಡಿಮೆನೇ ಇರುತ್ತೆ. ಏಪ್ರಿಲ್ ಮೇಯಲ್ಲಿ ಜಾಸ್ತಿ ಇರುತ್ತೆ ಹೂವು. ತುಂಬ ಹೆಲ್ದಿಯಾಗಿದೆ ನೋಡಿ, ತುಂಬ ದೊಡ್ಡದಾಗಿದೆ. ನಾನು ಇದಕ್ಕೆ ಅರಳಿ ಹಿಂಡಿ, ಒಂದು 15 ದಿವಸಕ್ಕೊಮ್ಮೆ ಅರಳಿ ಹಿಂಡಿ ಮತ್ತು ಬೇವಿನ ಹಿಂಡಿ ಮಿಕ್ಸ್ ಮಾಡಿ ಹಾಕ್ತೀನಿ. ಕೆಲವೊಮ್ಮೆ ಸೆಗಣಿ ಕೂಡ ಹಾಕ್ತೀನಿ. ಅರಳಿ ಹಿಂಡಿಗೆ ಮಿಕ್ಸ್ ಮಾಡಿ ಸೆಗಣಿ ಹಿಂಡಿನೂ ಹಾಕ್ತೀನಿ. 2 ದಿವಸ ನೆನೆಸಿಟ್ಟು ನೀರನ್ನು ಹಾಕ್ತೀನಿ ನಾನು ಯೂಟ್ಯೂಬಲ್ಲಿ ಎಂತ ಬರ್ತದೆ ನೋಡಿ, ಅದು ಮಲ್ಲಿಗೆ ಕೃಷಿ ಅಂತ, ಅದನ್ನು ಫಾಲೋ ಮಾಡಿ ಸ್ವಲ್ಪ ನಾನು ಅರಳಿ ಹಿಂಡಿ, ಬೇವಿನ ಹಿಂಡಿ ಹಾಗೆ ಹಾಕ್ತಾ ಇರ್ತೀನಿ. ಸ್ವಲ್ಪ ನಾನು ಹೆಚ್ಚೇನು ಜಾಗ್ರತೆ ವಹಿಸೋದಿಲ್ಲ, ಅದರಲ್ಲಿ ಆಗಬೇಕು ಆಗಿದ್ದನ್ನು ನಾನು ಮಾಡ್ತೀನಿ ಅಷ್ಟೇ. ನನ್ನ ಚಾನೆಲ್ ನಿಮಗೆ ಇಷ್ಟ ಆಗಾದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೆ ವಿಡಿಯೋ ನಾನು ಹಾಕ್ತೀನಿ ಬೇಕಿದ್ರೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.